ಸನ್ಮಾನ್ಯ ಶಾಮನೂರು ಶಿವಶಂಕರಪ್ಪನವರು ಕಾಂಗ್ರೆಸ್ ಪಕ್ಷದ ಅತ್ಯಂತ ಹಿರಿಯ ನಾಯಕರು. ನನಗೆ ಅವರು ಭಾಳ ನಿಕಟವಾಗಿ ಗೊತ್ತು. ಯಾಕೆಂತ ಅವರು ಮೊದಲನೇ ಬಾರಿ 94ರಲ್ಲಿ, ನಾನು ಮೊದಲನೇ ಬಾರಿ, ಇಬ್ಬರು ಮೊದಲನೇ ಬಾರಿ ಶಾಸಕರಾಗಿ ಒಟ್ಟಿಗೆ ಇದ್ವಿ. ನಾವಿಬ್ಬರು ಒಟ್ಟಿಗೆ 98ರಲ್ಲಿ ಲೋಕಸಭೆಗೆ ಒಟ್ಟಿಗೆ ಹೋದಂಥವ್ರು. ಸ್ವಲ್ಪ ನೇರ ನುಡಿ ಆದರೂ ಸ್ವಲ್ಪ ಚಾಣಾಕ್ಷ ರಾಜಕಾರಣಿ ಅವರು ಶಿವಶಂಕರಪ್ಪನವರು. ಮೊನ್ನೆ ವೇದಿಕೆಯ ಸೌಜನ್ಯಕ್ಕೋಸ್ಕರ ಮಾತು ಹೇಳುವಾಗ ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಯಾಕಂದರೆ ಅವ್ರು ಬರಬೇಕಾದ್ರೆ ಫ್ಲೈಓವರ್ ನೋಡ್ಕೊಂಬಂದ್ಬಿಟ್ಟು ಅವರು ಬಾಕಿ ಕಡೆ ಜಿಲ್ಲೆಯೊಳಗೆ ಓಡಾಟ ಮಾಡಿಲ್ವಲ್ಲ, ಹಾಗಾಗಿ ನೀವೇ ಧನ್ಯರು ಅಂದಿದ್ದಾರೆ. ಹಾಗಾಗಿ ಅವ್ರನ್ನ ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ಅದರ ಅರ್ಥ ಇನ್ನೊಂದು ಕಡೆ ಇದೆ. ಚಾಣಾಕ್ಷ ರಾಜಕಾರಣಿಯವರು ಮೇಲ್ನೋಟಕ್ಕೆ ಅವರು ಅಲ್ಲಿ ಸೇರಿದಂಥ 1500 ಜನಕ್ಕೆ ಕರೆ ಕೊಟ್ಟದ್ದು ಸುದ್ದಿಯಾಗಿದೆ. ತನ್ಮೂಲಕ ಒಂದು ಕೌಂಟರ್ ಎಫೆಕ್ಟ್ ಆಗುವಂಥ ಒಂದು ಚಾಣಾಕ್ಷತನೆಯನ್ನು ತೋರಿಸಿದ್ದಾರೆ. ಅವರು ಯಾರು ವೀರಶೈವ ಲಿಂಗಾಯತರ ಅಲ್ಲವೋ ಅವರೆಲ್ಲರೂ ನೀವು ಒಗ್ಗಟ್ಟಾಗಿ ಅನ್ನೋಂಥ ಅಪ್ರತ್ಯಕ್ಷವಾದ ಸಂಘಟನೆಯ ಕೆಲಸವನ್ನು ಮಾಡಿಕೊಟ್ಟಂಗಾಗಿದೆ. ಜಿಲ್ಲೆಯೊಳಗೆ ಆ ಹೇಳಿಕೆ ಬಂದ ನಂತರ ವೀರಶೈವ ಲಿಂಗಾಯತ ಅಲ್ಲದೆ ಇರತಕ್ಕಂಥ ಇತರೆ ಹಿಂದುಳಿದ ಸಮೂಹಗಳು ಅತ್ಯಂತ ಜಾಗೃತವಾಗಿವೆ. ಓಹೋ, ಈ ಥರವೂ ಆಗಬಹುದೇ ಅನ್ನೋಂಥ ಪ್ರಶ್ನೆ ಅವ್ರ ಮುಂದೆ ಬಂದಿದೆ. ಹಾಗಾಗಿ ಆ ಹೇಳಿಕೆಯಿಂದ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸಿಗೆ ಲಾಭ ಆಗಿದೆ ಹೊರತು ಸನ್ಮಾನ್ಯ ರಾಘವೇಂದ್ರ ಅವರು ಖುಷಿಯಿಂದ ವೆಲ್ಕಮ್ ಮಾಡಿದ ರೀತಿ ಅಥವಾ ಸನ್ಮಾನ್ಯ ಯಡಿಯೂರಪ್ಪನವರು ಹೇಳಿದ ರೀತಿ ಇದು BJPಗೇನು ಲಾಭ ಆಗಿಲ್ಲ. ಮೇಲ್ಮಟ್ಟದಲ್ಲಿ ಕಾರ್ಯಕರ್ತರಿಗೆ ಗೊಂದಲ ಅನಿಸಿದ್ರು ಕೂಡ ರಾಜಕೀಯದ ಆಂತರ್ಯದ ಹೊಡೆತ BJPಗೆ ಕೊಟ್ಟಿದ್ದಾರೆ. ಬೇರೆ ಎಲ್ಲ ಸಮೂಹವನ್ನು, ಲಿಂಗಾಯತೇತರನ್ನು ಒಗ್ಗೂಡಿಸಿ ಹೋಗಿದ್ದಾರೆ. ಈ ಜಿಲ್ಲೆಯಲ್ಲಿ ಏನು ಬೇಕಾದ್ರೂ ಆಗಿಬಿಡ್ಬೋದು ಅನ್ನೋಂಥದ್ದು. ಹಾಗಾಗಿ ಇದ್ದಕ್ಕಿದ್ದಂತೆಯೇ ಇಡೀ ಜಿಲ್ಲೆಯೊಳಗೆ ಸಂಚಲನ ಪ್ರಾರಂಭ ಆಗಿದೆ. ಕಾಂಗ್ರೆಸ್ ಮತದಾರರ ಮಧ್ಯೆ, ಕಾರ್ಯಕರ್ತರ ಮಧ್ಯೆ ಹಾಗೂ ಹಿಂದುಳಿದ ವರ್ಗಗಳ ಮಧ್ಯೆ ಒಂದು ಸಂಚಲನ ಪ್ರಾರಂಭ ಆಗಿದೆ. ತಮ್ಮಷ್ಟಕ್ಕೆ ತಾವೇ ಸ್ವಯಂ ಚಾಲಿತರಾಗಿ ಸಂಘಟಿತರಾಗುತ್ತಾ ಇರುವಂಥದ್ದು ಕಾಂಗ್ರೆಸ್ಸಿಗೆ ಅಡ್ವಾಂಟೇಜ್ ಆಗಿದೆ. ಎರಡನೇದು, ಇದೇ ಶಾಮನೂರು ಶಿವಶಂಕರಪ್ಪನವರು ಎಲೆಕ್ಷನ್ ಘೋಷಣೆ ಆದಮೇಲೆ ಬಂದು ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸ್ಕೊಡಿ ಅಂತ ಹೇಳಿ ಹೋಗ್ತಾರೆ. ಇದನ್ನು ಈಗೇನಾಗಿರೋಂಥ ಲ್ಯಾಪ್ಸ್ ಇದೆ ಅದನ್ನು ಸರಿಪಡಿಸಿ ಹೋಗ್ತಾರೆ. ಸಾಂದರ್ಭಿಕವಾಗಿ ಹೇಳಿದ್ದಾರೆ, ಅದ್ರ ಬಗ್ಗೆ ಅವರೇ ಸ್ಪಷ್ಟೀಕರಣವನ್ನು ಕೊಡಬೇಕು. ಆದರೆ ನೀವು ನನಗೆ ಈ ಪ್ರಶ್ನೆ ಕೇಳೋ ಬದಲಿ ಅವತ್ತಿನ ದಿವಸ ವೇದಿಕೆಯಲ್ಲಿ ಶಿವಮೊಗ್ಗದ ಕಾಂಗ್ರೆಸ್ಸಿನ ನಾಯಕರುಗಳೇ ಇದ್ದರು, ಅವರ ಅಭಿಪ್ರಾಯ ಏನು ಅಂತ ಕೇಳಬೇಕಾಗಿತ್ತು ನೀವು. ನಾನು ವಕ್ತಾರ, ರಾಜ್ಯದ ವಿಷಯವನ್ನು ಮಾತಾಡೋನು. ಶಿವಮೊಗ್ಗದಲ್ಲಿ ಭಾಳ ಜನ ನಾಯಕರುಗಳು ವೇದಿಕೆಯಲ್ಲಿ ಇದ್ದರು. ಅವರೇ ಸಂಘಟಿಸಿದ ಕಾರ್ಯಕ್ರಮ ಅದು. ಕಾಂಗ್ರೆಸ್ ಪ್ರಮುಖರೊಬ್ಬರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮ ಅದು. ಅವರು ಅಲ್ಲೇ ಉತ್ತರ ಕೊಡ್ಬೋದಿತ್ತು ಅಥವಾ ಹಿರಿಯರನ್ನ ಗೌರವ ಇದ್ದರೆ ನಂತರನಾದರೂ ಕೊಡಬೇಕಿತ್ತು. ಸಂಘಟಿಸಿದ್ದು ಅಧ್ಯಕ್ಷತೆ ನಮ್ಮ ಕಾಂಗ್ರೆಸ್ ಪ್ರಮುಖ ನಾಯಕರದ್ದು. ಸಮಾಜದ ವೇದಿಕೆ ಇದೆ. ಅಲ್ಲಿ ಬಂದು ಅವ್ರಿಗೇನೋ ಸನ್ಮಾನಕ್ಕೆ ಕರೆದಿದ್ರು. ಅದೇನೋ ಕೆಲವೊಮ್ಮೆ ವೇದಿಕೆಯ ಸೌಜನ್ಯಕ್ಕೆ ಹೊಗಳುವ ಬರದಲ್ಲಿ ಒಂದು ಸಣ್ಣ ಅಚಾತುರ್ಯ ಆಗಿದೆ ಅಷ್ಟೇ. ಆದರೆ ಅದನ್ನು ಸ್ಪಷ್ಟೀಕರಿಸಬೇಕಾದವರು ಯಾರು? ಆ ಸಂಘಟನೆ, ಆವತ್ತಿನ ವೇದಿಕೆಯ ಸಂಘಟನೆ ಕರೆದಂಥ ಅಧ್ಯಕ್ಷರು, ಕಾಂಗ್ರೆಸ್ ಪ್ರಮುಖರು ಯಾರು ವೇದಿಕೆಯಲ್ಲಿದ್ದರೋ ಅವರು ಸ್ಪಷ್ಟೀಕರಿಸಬೇಕು. ಅವರು ಮೌನವಾಗಿರೋದು ಸ್ವಲ್ಪ ಗೊಂದಲಕ್ಕೆ ಕಾರಣ ಆಗಿದೆ. ಅವ್ರದ್ದು ಕೂಡ ಅದೇ ಥರದ ಅಭಿಪ್ರಾಯ ಇದೆಯಾ ಅನ್ನೋಂಥ ಪ್ರಶ್ನೆ ಇದೆ. ನಾನು ಗೊತ್ತಿಲ್ಲ, ನಾನು ಆ ವೇದಿಕೆಯಲ್ಲಿ ಹೋಗಿರಲಿಲ್ಲ. ಯಾರ್ಯಾರು ಇದ್ದರೂ ಸಂಘಟಿತರು ಮಾಡಿದ್ರು ಅಂತ ಗೊತ್ತಾಗಿದೆ. ಆ ಥರ ಯಾರೇ ಇದ್ದರೂ ಕೂಡ ಅವರ ಪ್ರಾಥಮಿಕ ಜವಾಬ್ದಾರಿ ಆಗುತ್ತೆ. ಆ ಕಾರ್ಯಕ್ರಮದ ಒಂದು ಸಮಿತಿಯ ಅಧ್ಯಕ್ಷರು ಕಾಂಗ್ರೆಸ್ನವರೇ ಇದ್ದರು ಅಂತ ಹೇಳಿದ್ದಾರೆ. ಅವರೇ ವೇದಿಕೆ ಮೇಲಿದ್ದರು ಅಂತ. ಅವರು ಯಾರೂ ಕೂಡ ಇದ್ರ ಬಗ್ಗೆ ಬಾಯಿ ಬಿಡದೇ ಇರೋದು ನೋಡಿದರೆ ಸ್ವಲ್ಪ ಕಾರ್ಯಕರ್ತರಿಗೆ ಅವರ ಬಗ್ಗೆ ಶಂಕೆ ಶುರುವಾಗುತ್ತೆ, ಗೊಂದಲ ಶುರುವಾಗುತ್ತೆ. ಅವರು ಕೂಡಲೇ ಅದನ್ನು ಸ್ಪಷ್ಟೀಕರಿಸಬೇಕು, ಪಕ್ಷಕ್ಕೆ ತಮ್ಮ ನಿಷ್ಠೆಯನ್ನು ಪ್ರಕಟ ಮಾಡಬೇಕು.